ಕರ್ನಾಟಕದಲ್ಲಿ ದೊಡ್ಡ ವಿಷಯ ಏನು ಕೇಳಿದ್ರೆ ಯತೀಂದ್ರ ಮೊನ್ನೆ ತಮ್ಮ ತಂದೆಯವರೇ 5 ವರ್ಷಗಳ ಕಾಲ ಮುಖ್ಯಮಂತ್ರಿಗಳಾಗಿ ಇರ್ತೇವೆ ಅನ್ನೋದನ್ನ ಹೇಳಿದ್ದಾರೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಡಿ ಕೆ ಶಿ ಅವರು ಕೂಡ ಒಂದು ಪ್ರತಿಕ್ರಿಯೆಯನ್ನು ಕೊಟ್ಟರು. ಅದಾದ ಬಳಿಕ ಆಮೇಲೆ ತನ್ವೀರ್ ಸೇಠ್ ಹೇಳಿದ್ರು, ಇಕ್ಬಾಲ್ ಹುಸೇನ್ ಹೇಳಿದ್ರು, ಬೇರೆ ಬೇರೆಯವರೆಲ್ಲ ಮಾತಾಡ್ತಾ ಹೋದ್ರು. ಇದೆಲ್ಲದಕ್ಕೂ ಕೂಡ ಹೈಕಮಾಂಡ್ ತೀರ್ಮಾನವೇ ಅಂತಿಮ ಅನ್ನುವ ರೀತಿಯಲ್ಲಿ ಮಾತನಾಡ್ತಾ ಹೋದ್ರೆ ಈಗ DCM ಅವರು ಡಿ ಕೆ ಶಿ ಅವರು ಈಗ ಹೈಕಮಾಂಡ್ ಭೇಟಿಗೆ ಹೋಗ್ತಾ ಇದ್ದಾರೆ. ಬೇರೆ ಬೇರೆ ವಿಷಯಗಳನ್ನು ಅವರು ಪ್ರಸ್ತಾಪ ಮಾಡಿದ್ದಾರೆ. ಜೊತೆಗೆ ಅಸ್ಸಾಂ ಚುನಾವಣೆಯ ಜವಾಬ್ದಾರಿ ಕೂಡ ಅವರಿಗಿರೋ ಕಾರಣಕ್ಕೋಸ್ಕರವಾಗಿ ಆ ಭೇಟಿಗೋಸ್ಕರವಾಗಿ ಅದರ ಸಂಬಂಧ ಮಾತನಾಡೋದಕ್ಕೋಸ್ಕರ ಹೋಗಿದ್ದೇನೆ ಅನ್ನೋದಾಗಿ ಹೇಳ್ತಾ ಇದ್ದಾರೆ. ನಾಳೆ ಇಲ್ಲಿಂದ ಡಿ ಕೆ ಶಿ ಅವರು ಹೊರಡ್ತಾರೆ. ಸೊ ಮುಖ್ಯವಾಗಿ ರಾಹುಲ್ ಗಾಂಧಿ ಅವರನ್ನ ಭೇಟಿ ಆಗೋದಕ್ಕೆ ಡಿ ಕೆ ಶಿ ಅವರು ಪ್ರಯತ್ನ ಮಾಡ್ತಾರೆ ಅನ್ನುವಂಥ ಚರ್ಚೆ ಈಗ ರಾಜಕೀಯ ವಲಯದಲ್ಲಿ ಒಂದು ಕುತೂಹಲಕ್ಕೆ ಕಾರಣ ಆಗಿದೆ. ಸೊ ಒಂದು ಹಂತಕ್ಕೆ ಗಮನಿಸೋದಾದ್ರೆ ಕಾಂಗ್ರೆಸ್ ಮಕ್ಕಳಾಟ ಅಂತ ಅನ್ನಿಸ್ತಾ ಇದೆ ಅಂತ. ಇದ್ರದ್ದು ಬೈಟ್ ಇದೆಯಾ, ಅವ್ರೇನೋ ಮಾತಾಡಿದ್ಯಾ? ಯತೀಂದ್ರ ಅವರು ಮಾತನಾಡಿದ್ದಾರೆ. ಸಂಬಂಧಪಟ್ಟ ಹಾಗೆ ಯತೀಂದ್ರ ಮಾತನಾಡಿಕೊಂಡು 5 ವರ್ಷ ಪರಿಪೂರ್ಣ ಸಿಎಂ ವಿಚಾರ ಇನ್ನೂ ಕೂಡ ಚರ್ಚೆಯಿದೆ. ಬಜೆಟ್ ಆದ್ಮೇಲೆ ಯಾರು ಅದ್ರ ಬಗ್ಗೆ ಚರ್ಚೆ ಮಾಡ್ತಿಲ್ಲ. ಮೀಡಿಯಾದವ್ರು ಮಾತ್ರ ಚರ್ಚೆ ಮಾಡ್ತಿದ್ದಾರೆ ಅನ್ಸುತ್ತೆ. ನನಗೆ ಗೊತ್ತಿರೋಂಗೆ ರಾಜಕೀಯ ವಲಯದಲ್ಲಿ ಯಾರು ಅದ್ರ ಬಗ್ಗೆ ಚರ್ಚೆ ಮಾಡ್ತಿಲ್ಲ. ಈಗ ಅದು ಸೆಟಲ್ಡ್ ವಿಷಯ. ಈಗ ರಾಜ್ಯದಲ್ಲಿ ಬೇರೆ ವಿಷಯಗಳಿದೆ, ಅದನ್ನ ನೋಡಬೇಕು. ಬಜೆಟ್ ಬರ್ತಾ ಇದೆ, ಫೈನಾನ್ಷಿಯಲ್ ಸಿಚುವೇಶನ್ ಕೂಡ ಮೊದಲಷ್ಟು ರೆವೆನ್ಯೂ ಬರ್ತಾ ಇಲ್ಲ, ಕೇಂದ್ರ ಸರ್ಕಾರ ಕೊಡಬೇಕಾದ ಹಣಗಳು ಕೊಡ್ತಿಲ್ಲ. ಸೊ ಹಾಗಾಗಿ ಅದ್ರ ಬಗ್ಗೆ ಹೆಚ್ಚು ಗಮನ ಕೊಡಬೇಕು. ಸೆಟಲ್ಡ್ ವಿಚಾರ ಅಂದ್ರೆ 5 ವರ್ಷ ಸಿದ್ದರಾಮಯ್ಯ ಅವರೇ ಈಗ ಸದ್ಯಕ್ಕಂತೂ ಹಾಗೆ ಅನಿಸಿದೆ ಅಲ್ಲ. ಈಗ ಯಾರು ಕೂಡ ಸಿದ್ದರಾಮಯ್ಯ ತೆಗಿತೀವಿ ಅಂತ ಯಾರು ಕೂಡ ಹೇಳಿಲ್ಲ. ಹೈಕಮಾಂಡ್ ಅವರು ಕೂಡ ಏನ್ ತೆಗಿಬೇಕು ಅಂತ ಬೇಡಿಕೆ ಕೊಡ್ತಾ ಇದ್ರು, ಅದಕ್ಕೇನು ಮನ್ನಣೆ ಕೊಟ್ಟಿಲ್ಲ. ಸೊ ಹಾಗಾಗಿ ನನ್ನ ಪ್ರಕಾರ 5 ವರ್ಷ 5 ವರ್ಷ ಪರಿಪೂರ್ಣ ಸಿಎಂ ವಿಚಾರ ಇನ್ನೂ ಕೂಡ ಚರ್ಚೆಯಿದೆ. ಬಜೆಟ್ ಆದ್ಮೇಲೆ ಯಾರು ಅದ್ರ ಬಗ್ಗೆ ಚರ್ಚೆ ಮಾಡ್ತಿಲ್ಲ. ಮೀಡಿಯಾದವ್ರು ಮಾತ್ರ ಚರ್ಚೆ ಮಾಡ್ತಿದ್ದಾರೆ ಅನ್ಸುತ್ತೆ. ನನಗೆ ಗೊತ್ತಿರೋಂಗೆ ರಾಜಕೀಯ ವಲಯದಲ್ಲಿ ಯಾರು ಅದ್ರ ಬಗ್ಗೆ ಚರ್ಚೆ ಮಾಡ್ತಿಲ್ಲ. ಈಗ ಯತೀಂದ್ರ ಹೇಳಿಕೆಯನ್ನು ಕೊಟ್ಟಿರೋದು, ಅದಾದ ಬಳಿಕ ಒಂದಿಷ್ಟು ಜನ ಹೇಳಿಕೆಯನ್ನು ಕೊಟ್ಟರು. DK ಕೂಡ ದೊಡ್ಡ ಮಟ್ಟಕ್ಕೆ ಬಸವರಾಜ್ ಶಿವಗಂಗಾ ಸ್ವಲ್ಪ ಮಾತಾಡಿದ್ರು. ನಾವು ಅವತ್ತಿಗೆ ಮಾತಾಡಿದ್ವಿ, ಇವ್ರು ಮಾತಾಡಿದ್ರೆ ಅಷ್ಟು ಮಾನ್ಯತೆ ಬರಲ್ಲ ಇದಕ್ಕೆ ಅನ್ನೋ ಥರದ್ದು ಒಂದು. ಈಗ ನಾಳೆ DK ಏನು ಹೊರಟಿದ್ದಾರೆ ಡೆಲ್ಲಿಗೆ, ಅದು ಉದ್ದೇಶ ಬೇರೆ ಇದೆ. ಈ ವಿಚಾರ ಚರ್ಚೆ ಆಗಲಿಕ್ಕೆ ಅದು ಏನು ಅಂದರೆ ಅವರು ಏನು ಟೇಬಲ್ ಹಾಕಿ ಕೂತಿದ್ದಾರೆ ಗಾದಿಗೆ. ಸೊ ಅಲ್ಲಿ ಏನು ಬೆಳವಣಿಗೆ ಅಂತ ತಿಳ್ಕೊಳ್ಳೋದಕ್ಕೋಸ್ಕರ ಹೋಗ್ತಾ ಇರ್ಬೋದು ಮುಖ್ಯವಾಗಿ. ಇದು ಈ ವಿಷಯನೇ ಏನೋ ಆಗ್ತಾ ಇರುತ್ತೆ, ಇಲ್ಲಿ ಚರ್ಚೆನೇ ಬೇರೆ ಆಗ್ತಿರುತ್ತೆ. ಆದರೆ ಸಹಜವಾಗಿ ಸಿಟ್ಟು ತರಿಸಿದ್ದಂತೂ ನಿಜ. ಯಾರಿಗೆ? ಡಿ ಕೆ ಶಿವಕುಮಾರ್ ಅವರಿಗೆ. ನಾನು ಒಂದು ಬೇರೆ ಹಾದಿಯಲ್ಲಿ ಹೋರಾಟ ಮಾಡ್ತಿರ್ಬೇಕಾದ್ರೆ ನನ್ನ ಎದುರಾಳಿಯಾಗಿ ಸಿದ್ದರಾಮಯ್ಯ ಅವ್ರನ್ನ ನೋಡ್ತೀನಿ ಹೊರತು ಅವ್ರ ಮಗ ಬಂದು ಮಾತಾಡೋದು ಅದು ಅವರಿಗಷ್ಟು ಸಮಂಜಸ ಅಂತ ಅನಿಸಿಲ್ಲ. ಸೊ ಸಹಜವಾಗಿ ಅಲ್ಲೂ ನೋಡಿ ಡಿ ಕೆ ಶಿವಕುಮಾರ್ ಅವರು ಫಾರಾಗಿ ಬ್ಯಾಟ್ ಯಾರು ಬೀಸಿದಾರೋ ಅವರು ಕೂಡ ಅಷ್ಟೊಂದು ಮಟ್ಟದ ಗಮನ ಸೆಳೆಯುವಂಥವ್ರಲ್ಲ. ಹಾಗಾಗಿ ಅದಕ್ಕೇನು ಅಂಥ ಮಾನ್ಯತೆ ಸಿಕ್ಕಿಲ್ಲ. ಈ ಬಸವರಾಜು, ತನ್ವೀರ್ ಸೇಠ್, ಇಕ್ಬಾಲ್ ಹುಸೇನ್ ಇವರೆಲ್ಲ ಅಂಥ ಪ್ರಭಾವ ಬೀರುವಂಥವ್ರಲ್ಲ. ಯಾರಾದರೂ ಒಬ್ಬರು ಇವ್ರ ಪರವಾಗಿ ಮಾತಾಡಬೇಕು ಅಂತಂದ್ರೆ ಈ ಒಂದು ಅಷ್ಟು ಗಟ್ಟಿತನ ಬೇಕು. ಅಂಥವ್ರು ಯಾರು ಇವರನ್ನು ಪರವಾಗಿ ಮಾತಾಡಲಿಲ್ಲ, ಯತೀಂದ್ರನ್ನ ವಿರೋಧ ಮಾಡಲಿಲ್ಲ. ಸೊ ಹಾಗಾಗಿ ಇದೊಂಥರ ಗಟ್ಟಿತನದ ಲೆಕ್ಕಾಚಾರಕ್ಕೆ ಬಂದಿಲ್ಲ. ಆಮೇಲೆ ಆ ಬೈಟ್ಸ್ ನೋಡಿದಾಗಲೇ ಅನಿಸುತ್ತೆ ಪ್ರಚೋದನೆಗೊಳಗಾಗಿ ಆತ ತಬ್ಬಿಬ್ಬಾಗಿದ್ದೇ ವಿನಃ ಅದರಲ್ಲೇನು ಅಂಥ ದೊಡ್ಡ ಮಟ್ಟದ ಹೇಳಿಕೆ ಏನಿರಲಿಲ್ಲ. ಮಾಡಬೇಕು ಅನ್ನುವಂಥ ಅಳತೆಯಲ್ಲಿ ಬಂದವರು ಅಲ್ಲ ಅವರು. ಸೊ ಎಲ್ಲ ಒಂದು ಕಡೆ ಯತೀಂದ್ರರ ಮಾತಿಗೆ ಅಂಥ ಮಾನ್ಯತೆ ಕೊಡಬೇಡಿ ಅಂತ ಬೇರೆಯವರು ಹೇಳಿರ್ಬೋದು. ಒಳಮಟ್ಟದಲ್ಲಿ ಕೂತ್ಕೊಂಡು ಒಂದಷ್ಟು ಚರ್ಚೆಗಳಾಗಿರುತ್ತೆ ಇದ್ರ ಬಗ್ಗೆ ಎಲ್ಲ. ಮಾಡಬೇಡಿ ಅಂಥದ್ದೆಲ್ಲ ಮಾಡಬಾರ್ದು ಅನ್ನೋ ಥರದ್ದು ಒಂದಷ್ಟು ಹೋಗಿರ್ಬೋದು. ಇವತ್ತು ಹೈಕಮಾಂಡ್ ಭೇಟಿಗೆ ಏನು DK ಹೊರಟಿದ್ದಾರೆ, ಅದು ನಿಜಕ್ಕೂ ಅವರ ಸುಗಮ ಹಾದಿಯ ಬಗ್ಗೆ ಮಾತಾಡೋಕ್ಕೆ ಅನ್ನೋದು ನನ್ನ ಭಾವನೆ. ಯಾಕೆ ಅಂತಂದರೆ ಮಾರ್ಚ್ ಬಡ್ಜೆಟ್ನ ನಂತರದಲ್ಲಿ ಇವರದ್ದು ಒಂದಷ್ಟು ನಿರೀಕ್ಷೆಗಳಿದ್ದಾವೆ. ಇವರು ಎಲ್ಲ ಪೂರ್ವ ತಯಾರಿ ಮಾಡಿಕೊಂಡು ಬಡ್ಜೆಟ್ ನಂತರ ನಾನು ಗದ್ದುಗೆ ಏರ್ತೀನಿ ಅನ್ನೋ ಲೆಕ್ಕಾಚಾರದಲ್ಲಿ ಇವತ್ತಿಗೂ DK ಅವರು ಇದ್ದಂತೆ ಕಾಣ್ತಿದೆ. ಸರಿ, ಮುಖ್ಯವಾಗಿ ಅವರು DK ಅವರು ಹೇಳಿರೋದು, ನಾನು ಹೋಗ್ತಾ ಇರೋದು ನಗರಾಭಿವೃದ್ಧಿ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತು ಜಲಸಂಪನ್ಮೂಲ ಇಲಾಖೆಗೆ. ಅವರು ಜಲಸಂಪನ್ಮೂಲ ಇಲಾಖೆಯ ಸಚಿವರು ಕೂಡ ಹೌದು. ಹಾಗಾಗಿ ನಾನು ಅಲ್ಲಿಯ ಕೇಂದ್ರ ಇಲಾಖೆಯ ಸಚಿವರನ್ನ ಮಾತನಾಡೋದಕ್ಕೂ ಹೋಗ್ತಾ ಇದ್ದೇನೆ. ಜೊತೆಗೆ ಅಸ್ಸಾಂನ ಜವಾಬ್ದಾರಿ ನನ್ಗೆ ಕೊಡಲಾಗಿದೆ. ಈಗ ಪಂಚರಾಜ್ಯ ಚುನಾವಣೆಗಳು ಬರ್ತಾ ಇದೆ, ಅದರಲ್ಲಿ ಅಸ್ಸಾಂನ ಜವಾಬ್ದಾರಿಯನ್ನ ಟ್ರಬಲ್ ಶೂಟರ್ DK ಅವರಿಗೆ ಕೊಟ್ಟಿದ್ದಾರೆ. ಅಸ್ಸಾಂನ ಟ್ರಬಲ್ಗೆ DK ಬೇಕು, ಬಟ್ CM ಸ್ಥಾನಕ್ಕೆ DK ಬೇಡ ಅನ್ನುವಂತ ಚರ್ಚೆ ಇದೆ. ಸೊ CM ಅವರೇ ಟ್ರಬಲ್ ಆಗಿರೋದ್ರಿಂದ ಅವರನ್ನ ದೂರ. ಮತ್ತೆ ಇನ್ನೊಂದು, ಈಗ ಮಾಧ್ಯಮದ ಮುಂದೆ ಹೋಗ್ಬಿಟ್ಟು ನಾನು ನಾಳೆ CM ನನ್ನನ್ನು ಯಾವಾಗ ಮಾಡ್ತೀರಿ ಅಂತ ಕೇಳಕ್ಕೆ ಹೋಗ್ತಿದ್ದೀನಿ ಅಂತ ಹೇಳಕ್ ಆಗೋದಿಲ್ಲ. ಸಹಜವಾದ
ಲೆಕ್ಕಕ್ಕೆ. ಅಲ್ಲಿ ಹೋಗೋ ವಿಚಾರನೇ ಬೇರೆ ಇರುತ್ತೆ. ಅದ್ರ ಜೊತೆಗೆ ಒಂದಷ್ಟು ಇವರ ಸ್ವಂತದ ಚರ್ಚೆಗಳು ನಡೀಬಹುದು. ಯಾಕಂದ್ರೆ ಇವತ್ತು ಪ್ರಸ್ತುತಕ್ಕೆ ಏನು ಬೇಕು ನನಗೆ ಕೊಟ್ಟರೆ ನಾನು ಏನು ಮಾಡಬಲ್ಲೆ ಅನ್ನುವಂಥದ್ದನ್ನೆಲ್ಲ ಅವರು ಮನವರಿಕೆ ಮಾಡಿಕೊಡ್ಬೇಕು. ಹೈಕಮಾಂಡ್ಗೆ ಹೋಗಿ ಮನವರಿಕೆ ಮಾಡಿಕೊಟ್ಟು ಒಂದಷ್ಟು ಬೆಳವಣಿಗೆಗಳು ನಾನು ಮಾಡಬಲ್ಲೆ, ನಾನು ಸಮರ್ಥ, ಅಥವಾ ಸಿದ್ದರಾಮಯ್ಯವ್ರನ್ನ ಇಳಿಸಿದ ಮೇಲೆ ಆಗುವಂಥ ಅನಾಹುತಕಾರಿ ಏನು ಹೈಕಮಾಂಡ್ಗೆ ಏನು ತಲೆನೋವಿದೆ ಅದು ಆಗದೇ ಇರೋ ರೀತಿಯಲ್ಲಿ ನಾನು ಯಾವ ರೀತಿ ನೋಡ್ಕೊಳ್ಳಬಲ್ಲೆ, ನಾನು ಸಮುದಾಯವನ್ನು ಯಾವ ರೀತಿ ಕಟ್ಟಬಲ್ಲೆ, ಬೇಜಾರಾದವ್ರನ್ನ ಯಾವ ರೀತಿ ಒಗ್ಗೂಟಿಸ್ಕೊಂಡು ಕರ್ಕೊಂಡು ಹೋಗಬಲ್ಲೆ ಅನ್ನುವಂಥದ್ದನ್ನೆಲ್ಲ ಮನವರಿಕೆ ಮಾಡ್ಕೊಡೋದಕ್ಕೆ ಹೈಕಮಾಂಡ್ಗೆ ಹೋಗಿ ಅವಾಗ ಇವರು ಮಾತಾಡಲೇಬೇಕಾಗತ್ತೆ, ಮನವರಿಕೆ ಮಾಡಿಕೊಡ್ಲೇಬೇಕಾಗತ್ತೆ. ಅಲ್ಲ, ಇತ್ತೀಚೆಗೆ ರಾಹುಲ್ ಗಾಂಧಿ ಅವರು ತಮಿಳುನಾಡಿಗೆ ಭೇಟಿ ನೀಡೋದಕ್ಕೆ ಬಂದ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರನ್ನ ಮತ್ತೆ DK ಶಿ ಅವರನ್ನ ಪ್ರತ್ಯೇಕವಾಗಿ ಕರೆದು ಮಾತನಾಡಿದ್ರು ಅಂತ ಅಲ್ಲಿಯೇ ಸ್ಪಷ್ಟ ಆಯಿತು, ಇಲ್ಲೇನೋ ಒಂದು ಗೊಂದಲ ಇದೆ ಅನ್ನೋದಾಗಿ ಅರ್ಥ ಆಯ್ತು. ಇವತ್ತು ಸತೀಶ್ ಜಾರಕಿಹೊಳಿ ಮಾತನಾಡ್ತಿರುವಂತಹ ಸಂದರ್ಭದಲ್ಲಿಯೂ ಅಷ್ಟೇ ನಮ್ಮ ನಡುವೆ ಇರುವಂತಹ ಗೊಂದಲಗಳನ್ನ ಸರಿಪಡಿಸೋದಕ್ಕೆ ಹೈಕಮಾಂಡ್ ಇನ್ನೂ ಕೂಡ ಮನಸ್ಸು ಮಾಡ್ತಿಲ್ಲ ಅನ್ನೋದಾಗಿ ಪರೋಕ್ಷವಾಗಿ ಹೇಳಿದ್ರು ಅಂತ. ಸೊ ಆಮೇಲೆ ರಾಹುಲ್ ಗಾಂಧಿ ಅವರು ಹೇಳಿದ್ರು, ನಾವು ನಿಮ್ಮಿಬ್ಬರನ್ನು ಒಟ್ಟಿಗೆ ಕರಿತೀನಿ, ಇಬ್ರು ಒಟ್ಟಿಗೆ ಕೂತು ಮಾತನಾಡೋದಕ್ಕೆ ಮನಸ್ಸು ನೀವು ಇಬ್ರು ಮಾಡಿದ್ರೆ ನಾನು ಕರಿತೀನಿ, ನಿಮ್ಗೆ ಭೇಟಿಗೆ ಅವಕಾಶವನ್ನ ಕೊಡ್ತೀನಿ ಅಂತ. ಸೊ ರಾಹುಲ್ ಗಾಂಧಿ ಅವರು ಭೇಟಿಗೆ ಅವಕಾಶವನ್ನ ಮಾಡಿ ಕೊಡದೆ ಈಗ DK ಶಿ ಪದೇ ಪದೇ ಹೈಕಮಾಂಡ್ಗೆ ಭೇಟಿ ನೀಡ್ತಾ ಇರುವುದ್ರ ಬಗ್ಗೆಯೂ ಕೂಡ ಒಂದಿಷ್ಟು ಪ್ರಶ್ನೆಗಳು ಉದ್ಭವ ಆಗುತ್ತೆ ಅಂತ. ಇವರು ಮಾತಾಡೋದಕ್ಕೆ ಹೋಗೋ ಸಮಯಕ್ಕೆಲ್ಲ ಅವ್ರು ಸಿಗ್ತಾರೆ ಅನ್ನೋದು ಸುಳ್ಳು. ಅವರು ಅದಕ್ಕೆ ಯಾವತ್ತೂ ಸೊಪ್ಪು ಹಾಕಿಲ್ಲ. ಎಲ್ಲೋ ಇವ್ರು ಹೋಗಿದ್ದು ಮತ್ತು ಖಾಲಿ ಕೈಯಲ್ಲಿ ವಾಪಸ್ ಬಂದಿದ್ದು ಎಲ್ಲ ನೋಡಿದ್ದೀವಿ. ಹಾಗಾಗಿ ಇವ್ರು ಸಿಕ್ಕದಾಗಲೇ ಮಾತಾಡೋ ಪ್ರಯತ್ನ ಮಾಡ್ತಾರೆ. ಆಗ ಇವ್ರು ಏನು ಮಾಡ್ತಾರೆ, ಬುದ್ಧಿವಂತಿಕೆ ಹೈಕಮಾಂಡು ಬೇರೆ ಕೂರಿಸಿ ಮಾತಾಡೋ ಪ್ರಯತ್ನ ಮಾಡ್ತಾರೆ. ಯಾಕಂದರೆ ಇಬ್ಬರು ಒಳಬೇಗುದು ಏನಿದೆ ಅದೆಲ್ಲರೂ ಹೊರಗಡೆ ಬಿತ್ತು, ಮಾಧ್ಯಮಕ್ಕೆ ಬಿತ್ತು ಅಂತಂದರೆ ಮತ್ತೆ ಇರೋ ಕಾಂಗ್ರೆಸ್ಸನ್ನು ನಾವು ರಾಜ್ಯವನ್ನು ಕಳ್ಕೋಬೇಕಾಗುತ್ತೋ ಅನ್ನೋ ಪರಿಸ್ಥಿತಿಯಲ್ಲಿ ಅವರು ಒತ್ತಡವನ್ನು ನಿರ್ವಹಣೆ ಮಾಡೋದಕ್ಕೋಸ್ಕರ ಏನು ಮಾಡ್ತಾರೆ, ಬೇರೆ ಬೇರೆ ಕೂರಿಸಿ ಮಾತಾಡುವಂಥ ಪ್ರಯತ್ನ ಮಾಡಿದ್ದಾಗ. ಈಗ ಇವರು ಹೋದಾಗೆಲ್ಲ ಸಕ್ಸಸ್ ಆಗಿಲ್ಲ, ಆದರೆ ಹೋದಾಗೆಲ್ಲ ಈ ವಿಚಾರ ಚರ್ಚೆ ಆಗಿರುತ್ತೆ. ಒಂದು ಈಗ ನಾವೇನಾದರೂ ಒಂದು ಕೊನೆಯಲ್ಲಿ ಒಂದು ಸ್ಪೈಸಿ ಐಟಮ್ ಇಟ್ಟಂಗೆ ಇವರೊಂದು ಇಟ್ಟೇ ಬಂದಿರ್ತಾರೆ. ಲಾಸ್ಟಲ್ಲಿ ಒಂದೇನೋ ಒಂದು ಹೇಳಿ ನನಗೊಂದು ಅವಕಾಶ ಮಾಡಿಕೊಡಿ ಅನ್ನೋ ಒಂದು ಬೇಡಿಕೆಯನ್ನು ಪ್ರತಿ ಸರಿನೂ ಇಡ್ತಾ ಇದ್ದಾರೆ ಅಂತ ಒಂದು ಲೆಕ್ಕ. ಸೊ ಈ ಸರಿ ಹೋಗೋದು ಜಲಸಂಪನ್ಮೂಲ ಅಥವಾ ನಗರ ಇದ್ರ ಸಂಬಂಧಪಟ್ಟಂಗೆ ಹೋಗಿದ್ದಿದ್ರು ಕೂಡ ಅಲ್ಲೊಂದು ಟೆವೆಲ್ ಹಾಕೇ ಬಂದಿರ್ತಾರೆ, ಅಲ್ಲೊಂದು ವಿಚಾರಗಳನ್ನು ಅವ್ರಿಗೆ ಮನವರಿಕೆ ಮಾಡೋ ಪ್ರಯತ್ನ ಮಾಡಿರ್ತಾರೆ. ಆಮೇಲೆ ಯತೀಂದ್ರ ಅಂತವ್ರನ್ನ ಸ್ವಲ್ಪ ತಾಬದಿಗೆ ತಗೊಂಬನ್ನಿ, ಸ್ವಲ್ಪ ಅವ್ರನ್ನ ಹಿಡ್ತಕ್ಕೆ ತಗೊಳ್ಳಿ ಅನ್ನುವಂಥ ಮಾತು ಕೂಡ ಹೇಳ್ಬೋದು. ಯಾಕಂತಂದರೆ ಯತೀಂದ್ರ ಹೇಳಿಕೆ ತುಂಬ ದೊಡ್ಡ ಮಟ್ಟಕ್ಕೆ ಸದ್ದ ಆಗದೇ ಇದ್ರೂ ಕೂಡ ಒಳಗಡೆ ಇರುವ ಇವರ ಪ್ರಬಲ ಏನು ಒಂದು ಸಂಗಡಿಗರನ್ನ ಇಟ್ಕೊಂಡಿದ್ದಾರೆ ಅವರಲ್ಲೇ ಒಂಥರ ಭಿನ್ನಾಭಿಪ್ರಾಯ ಮೂಡುವಂಥವು. ಅಂದರೆ DK ಶಿ ಅವರ ವಿರುದ್ಧವಾಗಲಿ ಸಿದ್ದರಾಮಯ್ಯ ವಿರುದ್ಧವಾಗಲಿ ನೇರವಾಗಿ ಮಾತನಾಡಲಿಕ್ಕೆ ಸಹಜವಾಗಿ ಯಾರಿಗೂ ಆಗೋದಿಲ್ಲ ಅನ್ನುವಂಥ ಪರಿಸ್ಥಿತಿ ಇವರು ತಂದಿಟ್ಬಿಟ್ಟಿದ್ದಾರೆ. ಈಗ ಎಲ್ಲೋ ಒಂದು ಕಡೆ ತುಂಬ ಹಿರಿಯರು ರಾಜಣ್ಣ ಅಂತವರೆಲ್ಲ ಮಾತಾಡ್ತಾರೆ ವಿನಃ ಸಣ್ಣವ್ರು ಎಲ್ಲೂ ಬಾಯ್ಬಿಟ್ಟಿದ್ದ ಉದಾಹರಣೆಗಳಿಲ್ಲ ಇವರ ವಿರುದ್ಧ ಅವ್ರ ವಿರುದ್ಧ. ಅದಾದಾಗ ಸ್ವಲ್ಪ ಸಮಸ್ಯೆಗಳು ಎದುರಾಗ್ತವೆ. ಅಧಿಕಾರ ಹಸ್ತಾಂತರದ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಇಕ್ಬಾಲ್ ಹುಸೇನ್ ಮಾತನಾಡಿದಂಥ ಸಂದರ್ಭದಲ್ಲಿ KPCC ಅಧ್ಯಕ್ಷರಾಗಿರುವಂಥ DK ಶಿ ಅವರು ಕರೆದು ಅವನು ಯಾವ ನನ್ನ ಬಗ್ಗೆ ಮಾತನಾಡೋದಕ್ಕೆ, ನಾನು ಮುಖ್ಯಮಂತ್ರಿ ಆಗ್ತೀನೋ ಬಿಡ್ತೀನೋ ಅದನ್ನು ಹೈಕಮಾಂಡ್ ನಿರ್ಧಾರ ಮಾಡುತ್ತೆ ಅನ್ನೋದನ್ನ ಹೇಳೋದ್ರ ಮುಖ್ಯವಾಗಿ ಇಕ್ಬಾಲ್ ಹುಸೇನ್ಗೆ ನೋಟಿಸ್ ಕೊಡುವಂಥ ಪ್ರಯತ್ನ ಮಾಡಿದ್ರು. ಅದಾದ ಬಳಿಕ ರಂಗನಾಥ್ ಅವರಿಗೂ ಕೂಡ ಸೊ ಬೇರೆಯವರು ಮಾತನಾಡಿದಂಥ ಸಂದರ್ಭದಲ್ಲಿ ನೋಟಿಸ್ ಕೊಟ್ಟು ಒಂದಿಷ್ಟು ಬಾಯಿ ಮುಚ್ಚಿಸುವಂಥ ಕೆಲಸ ಮಾಡಿದ್ರು. ಅವ್ರು ಬಾಯಿ ಮುಚ್ಕೊಂಡಿಲ್ಲ, ಇವತ್ತು ಕೂಡ ಮಾತನಾಡ್ತಾ ಇದ್ದಾರೆ, ಅವ್ರ ಬಾಯಿ ಹರ್ಕು ಬಾಯಿ ಅಂತಾನೆ ಅಂದ್ಕೊಳ್ಳೋಣ. ಬಟ್ ಯತೀಂದ್ರ ಮಾತನಾಡಿದಂಥ ಸಂದರ್ಭದಲ್ಲಿ ಯತೀಂದ್ರಗೆ ನೋಟಿಸ್ ಕೊಡುವಂಥ ಕೆಲಸ ಆಗಲಿ, ಯತೀಂದ್ರನ್ನ ಕರೆದು ಮಾತನಾಡಿಸುವಂಥ ಒಂದು ಪ್ರಸಂಗಕ್ಕೆ DK ಶಿ ಎದುರಾಗ್ಲೇ ಇಲ್ಲ ಅಂತ. ಗಾಜಿನ ಮನೆಯಲ್ಲಿದ್ದಾರೆ, ಕಲ್ಲು ಹೊಡೆಯೋ ಪ್ರಯತ್ನ ಯಾರು ಮಾಡೋದಿಲ್ಲ. ಗಾಜಿನ ಮನೆಯಲ್ಲಿದ್ದು ಕಲ್ಲು ಹೊಡೆಯೋ ಪ್ರಯತ್ನ ಮಾಡ್ದಂಗೆ ಆಗುತ್ತೆ. CM ಮಗ ಸ್ವಾಮಿ ಪ್ರಸ್ತುತಕ್ಕೆ ಏನೇ ಆಗಿದ್ರೂ ಕೂಡ ಸಿದ್ದರಾಮಯ್ಯ ಅವರ ಹಿಡಿತದಲ್ಲಿ ಇದೆ ಸರ್ಕಾರ ಅಲ್ವಾ. ಹಾಗಾಗಿ ಅವರ ಮಗನ ವಿರುದ್ಧವಾಗಿ ಆ ರೀತಿ ಕಠಿಣ ಕ್ರಮಕ್ಕೆ ಏಕಾಏಕಿ ನುಗ್ಗುವಂಥ ಪ್ರಯತ್ನ ಯಾರೂ ಮಾಡೋದಿಲ್ಲ. ಈವನ್ DK ಶಿ ಅವರು ಕೂಡ ಮಾಡೋದಿಲ್ಲ. ಅವರು ಫಸ್ಟ್ ಅವ್ರ ತಂದೆಯವ್ರ ಗಮನಕ್ಕೆ ತಂದಿರ್ತಾರೆ, ಸಾಧ್ಯತೆ ಬಿದ್ದರೆ ಅವರು ತಂದೆಯವ್ರ ಗಮನಕ್ಕೆ ತರೋ ಪ್ರಯತ್ನ ಮಾಡಿರ್ತಾರೆ. ಏಕಾಏಕಿ ಅವ್ರ ಮೇಲೆ ಕ್ರಮಕ್ಕೆ ಈ ಅಧಿಕಾರ ಇದೆ ಅನ್ನೋ ಒಂದು ಲೆಕ್ಕಾಚಾರದಲ್ಲಿ ಹೋಗಿ ಏನೋ ಮಾಡೋದಕ್ಕೆ ಆಗೋದಿಲ್ಲ. ಅಷ್ಟು ಸಹಜವಾದ ಪ್ರಕ್ರಿಯೆಗಳಲ್ಲವಲ್ಲ. ಒಂದು ಸಿದ್ದರಾಮಯ್ಯ ತುಂಬ ಪ್ರಬಲವಾಗಿ ಕೂತಿದ್ದಾರೆ, ಮುಳ್ಳಾಗಿ ಕೂತಿದ್ದಾರೆ. ಇಂಥ ಟೈಮ್ನಲ್ಲಿ ಅವ್ರ ಮಗನ್ನ ಕೆಣಕಿ ಮತ್ತೆ ನಾನು ಒಂದಷ್ಟು ಜಟಿಲ ಮಾಡ್ಕೋಬಾರ್ದು ಅನ್ನುವಂಥದ್ದು ಇವರಿಗಿದೆ. ಅವ್ರಿಗೆ ಆ ಸಮಸ್ಯೆಗೆ ಎಷ್ಟು ಮಾನ್ಯತೆ ಕೊಡಬೇಕು ಅಷ್ಟೇ ಕೊಟ್ಬಿಟ್ಟು ಈಚೆ ತೆಗೆದ್ರೆ ಬುದ್ಧಿವಂತ. ಅದನ್ನ ಕೆಣಕಿ ಇದು ಮಾಡ್ಕೋಬಾರ್ದು. ಇದೆ ಅಂತ ಹೇಳಿದ್ರೆ ಎಲ್ಲೋ ಒಂದು ಕಡೆ ಕಾಗೆ ಕೂತಿದೆ, ಏನೋ ಒಂದು ಆಗಿದೆ ಅಂತ ಕೈ ಕಟ್ ಮಾಡುವ ಪ್ರಯತ್ನ ಮಾಡಬಾರ್ದು. ಕಾಗೆ ಏನೋ ಇದು ಮಾಡಿದ್ರೆ ತೊಳ್ಕೊಳ್ಳೋ ಪ್ರಯತ್ನ ಮಾಡಬೇಕೆ ವಿನ ಅದನ್ನು DK ಶಿ ಅವ್ರು ಮಾಡ್ತಾ ಇದ್ದಾರೆ. ಇಲ್ಲಾಂದ್ರೆ ಕಟ್ ಮಾಡ್ದಂಗೆ ಆಗುತ್ತೆ ಸರ್. ಮತ್ತೆ ಈಗ ನಾವು ಈ DK ಶಿ ಹೈಕಮಾಂಡ್ ಅನ್ನು ಮೀಟ್ ಮಾಡ್ತಾರೆ, ಅದೆಲ್ಲದಕ್ಕೂಕ್ಕಿಂತ ಹೆಚ್ಚು DK ಶಿಗೆ ರಾಹುಲ್ ಗಾಂಧಿ ಅವರು ಮೀಟ್ ಮಾಡೋದಕ್ಕೆ ಅವಕಾಶವನ್ನು ಮಾಡಿಕೊಟ್ರೆ
ಮಾತಾಡ್ತಾರೆ ಅಥವಾ ಏನ್ ಚರ್ಚೆ ಮಾಡಬಹುದು ಅನ್ನೋದ್ರ ಬಗ್ಗೆ ನಾನು ಇಲ್ಲಿ ಒಂದಿಷ್ಟು ವಿಶ್ಲೇಷಣೆ ಮಾಡ್ಬೇಕಂತ ಅನ್ಸುತ್ತೆ. ಈಗ ಸಚಿವ ಸಂಪುಟ ಬದಲಾವಣೆ ಅಥವಾ ವಿಸ್ತರಣೆ ಮಾಡಬೇಕು ಅನ್ನುವಂತಹ ಡಿಮ್ಯಾಂಡ್ ಅನ್ನ ಇಡ್ತಾರೋ. ಈಗ ಯಾಕಂದ್ರೆ ಈಗ ಸದ್ಯಕ್ಕಿರುವಂತಹ ಸಚಿವ ಸಂಪುಟದಲ್ಲಿ ಸಿದ್ದರಾಮಯ್ಯನವರ ಬಣದಲ್ಲಿ ಗುರುತಿಸಿಕೊಂಡವರು ಒಂದು 60-40 ಅಂತ ಲೆಕ್ಕ ಇಟ್ಕೊಂಡ್ರು ಕೂಡ 60% ಸಿದ್ದರಾಮಯ್ಯನವ್ರ ಪರವಾಗಿದ್ದಾರೆ, 40% DK ಶಿವರ ಪರವಾಗಿದ್ದಾರೆ ಅಂತ. ಸೊ ಕಂಪ್ಲೀಟ್ ಆ ಸಚಿವ ಸಂಪುಟದ ವಿಸ್ತರಣೆ ಮಾಡುವ ಹೊತ್ತಿನಲ್ಲಿ ನನ್ನ ಪರವಾಗಿ ಇರೋರು ಬೇಕು, ಅಟ್ಲೀಸ್ಟ್ ನಾನು 28ಕ್ಕೆ ನಾನಲ್ಲಿ ರೆಡಿ ಆಗ್ತೇನೆ ಅನ್ನುವ ಲೆಕ್ಕಾಚಾರದಲ್ಲಿ ಮಾತನಾಡಬಹುದಾ? ಖಂಡಿತವಾಗ್ಲೂ ಆ ಪ್ರಯತ್ನ ಮಾಡಿದ್ರೆ ಮಾಡ್ಬೋದು. ಯಾಕಂತಂದರೆ ಇವರು ಒಂದು ಏನು ಕೊನೆಯ ಆಸೆ ಒಂದು ಇಟ್ಕೊಂಡಿದ್ದಾರೆ, ಇನ್ನೂ ಒಂದು ಪ್ರಯತ್ನ ಮಾಡಿಬಿಡೋಣ ನನ್ನ CMಗೆ, ಮೊದಲು ಅದ್ರ ಬಗ್ಗೆ ಮಾತಾಡ್ತಾರೆ. ಸಚಿವ ಸಂಪುಟ ಪುನರ್ರಚನೆಯಲ್ಲಿ ಇವರಿಗೆ ಆಗುವಂಥವ್ರನ್ನ ತಂದು ಕೂರಿಸಿ ಮತ್ತೊಂದು ಪ್ರಯತ್ನ ಮಾಡುವಷ್ಟು ವ್ಯವಧಾನ ಇವರಿಗೆ ಇದೆಯೋ ಇಲ್ಲೋ ಅನ್ನೋದೇ ಗೊತ್ತಿಲ್ಲ ನನಗೆ. ಯಾಕಂದರೆ ಇತ್ತೀಚಿನ ನಡವಳಿಕೆ ನೋಡಿದಾಗ ತುಂಬ ಮನಸ್ಸನ್ನು ಹಿಡಿತ ತಪ್ಪಿ ಒಂದೊಂದು ಕಡೆ ದಾರಿ ಇದು ಮಾಡ್ತಾ ಇದ್ದಾರೆ. ಎಲ್ಲ ಒಂದು ಕಡೆ ಅವರು CM ಆಗಬೇಕು ಅನ್ನೋದೇ ಅವರಿಗೆ ಈಗ ಇರುವಂಥ ಕನಸು, ಅಥವಾ ಯಾರನ್ನೋ ಒಬ್ಬರನ್ನ ಒಳಗಡೆ ತಗೊಂಡು ಮತ್ತೆ ಪ್ರಬಲ ಆಗಬೇಕು ಅನ್ನುವಂಥ ಯಾವುದೇ ಪ್ರಯತ್ನಕ್ಕೆ ಮಾಡ್ತಾರೋ ಇಲ್ಲೋ ಗೊತ್ತಿಲ್ಲ. ಮಾಡಿದ್ರೆ ಸಂತೋಷ. ಆದರೆ ಸಿದ್ದರಾಮಯ್ಯವರನ್ನು ಇಳಿಸಿ ತಾನಾಗಬೇಕು ಅನ್ನುವಂಥದ್ದು ಮೊದಲ ಪ್ರಯತ್ನ. ಅದಾದ ನಂತರ ಎಲ್ಲವನ್ನೂ ಮಾತಾಡ್ತಾ ಬರ್ಬೋದೇನೋ. ಈಗ GBA ಸಂಬಂಧಪಟ್ಟಂಗೂ ನಾವು ಏನು ನಿರ್ಧಾರ ಮಾಡಬೇಕು ಅನ್ನೋಂಥದ್ದನ್ನು ಬರ್ಬೋದೇನೋ. ಯಾಕಂದರೆ ಏನು ರಾಜಧಾನಿ ಸಂಬಂಧಪಟ್ಟಂಗೆ ನಮ್ಮ ಹಿಡಿತಕ್ಕೆ ಹೋಗದೇ ಇರೋ ರೀತಿಯಲ್ಲಿ ಚುನಾವಣೆ ಮಾಡಬೇಕಾ ಮಾಡಬಾರ್ದು ಅನ್ನುವಂಥದ್ದು. ಯಾಕಂದ್ರೆ ನಗರಾಭಿವೃದ್ಧಿ ಸಚಿವ ಆಗಿರೋದ್ರಿಂದ ನಗರವನ್ನು ಕೇಂದ್ರೀಕರಿಸಿ ಒಂದಷ್ಟು ಮಾತುಗಳಾಡ್ಬೋದು. ನಗರವನ್ನು ಸರ್, ಈಗ DK ಶಿವರು ಎಷ್ಟು ಒಂದು ಹಂತಕ್ಕೆ ಬಳಲಿದ್ದಾರೆ ಅಂತಂದ್ರೆ, ಈ ಸುರಂಗ ಮಾರ್ಗದ ಯೋಜನೆ ಬಂದಾಗ ಅದು ಕಂಪ್ಲೀಟ್ಲಿ ಡೈರೆಕ್ಟ್ ಇಟ್ ಗೋಸ್ ಟು ದ ಲೋಕೋಪಯೋಗಿ ಇಲಾಖೆ, ಸತೀಶ್ ಜಾರಕಿಹೊಳಿ ಅವರ ಇಲಾಖೆಗೆ ಹೋಗುತ್ತೆ ಅಂತ. ಸೊ ಕಂಪ್ಲೀಟ್ ಆಗಿ ಅದರ ಜವಾಬ್ದಾರಿಯನ್ನ DK ಶಿ ಅವರು ತಗೊಳ್ಳೋದಕ್ಕೂ ಕೂಡ ಆಗಲ್ಲ ಅಂತ. ಅದಕ್ಕೆ DK ಶಿ ಅವರನ್ನ ಸತೀಶ್ ಜಾರಕಿಹೊಳಿ ಅವರು ಒಂದು ಹಂತಕ್ಕೆ ಚುಚ್ಚುತ್ತಾ ಇದ್ದಾರೆ ಅಂತ. ಸೊ ಸುರಂಗ ಮಾರ್ಗ ನಮ್ಮ ಸರ್ಕಾರದಿಂದ ಅವಧಿಯಲ್ಲಿ ತರೋದು ಹೌದಾದ್ರೆ ಲೋಕೋಪಯೋಗಿ ಇಲಾಖೆಯಿಂದ ತರಬೇಕು. DK ಶಿ ಅದನ್ನ ಯಾಕೆ ಮಾಡ್ತಾರೆ ಅನ್ನೋದಕ್ಕೆ ಸತೀಶ್ ಜಾರಕಿಹೊಳಿ ಅದನ್ನ ಪದೇ ಪದೇ ಚುಚ್ಚುತ್ತಾ ಇರ್ತಾರೆ. ಮತ್ತೆ ಇವರಿಬ್ಬರ ನಡುವೆ ಕ್ಲಾಶಸ್ ಉಂಟಾಗೋದಕ್ಕೆ ಅಲ್ಲೂ ಕೂಡ ಒಂದು ಕಾರಣ ಅಂತ ಅನ್ಸುತ್ತೆ. ಸೊ ಹಾಗಾಗಿ ಸತೀಶ್ ಜಾರಕಿಹೊಳಿ ಅವರು ಒಂದು ಡಿಮ್ಯಾಂಡ್ ಮಾಡ್ತಾ ಇದ್ದಾರೆ, ನನ್ನ ಒಂದು ಇಲಾಖೆ ಅಡಿಯಲ್ಲಿ ಸುರಂಗ ಮಾರ್ಗ ಆಗೋದಾದ್ರೆ ಆಗ್ಲಿ, ನನ್ಗದ್ ಬಿಟ್ಕೊಳ್ಳಿ, ಆ ಕ್ರೆಡಿಟ್ ನನ್ಗಿರ್ಲಿ, ನೀವು KPCC ಅಧ್ಯಕ್ಷ ಸ್ಥಾನ ನೀವು ಇರ್ಲಿ ಅನ್ನೋ ಆ ಲೆಕ್ಕದಲ್ಲಿ ಏನಾದರೂ ಚರ್ಚೆಗಳಾಗುವಂತ ಸಾಧ್ಯತೆಗಳು ಇದೆಯಾ? ಅಥವಾ ಇವರ ಆಂತರಿಕ ಭಿನ್ನಮತಕ್ಕೆ ಸರ್ಕಾರ ಪದೇ ಪದೇ ಸೋಲ್ತಾ ಇದೆಯಾ? ಇವರ ಯೋಜನೆಗಳು ಹೇಳಿರೋದು ಸಾವಿರಾರು ಇದೆ, ಬಟ್ ಇಂಪ್ಲಿಮೆಂಟ್ ಆಗ್ತಾ ಇರೋದು ಕಡಿಮೆ ಸಂಖ್ಯೆಯಲ್ಲಿ ಆಗ್ತಾ ಇದೆ ಅಂತ. ಖಂಡಿತ. ಈಗ DK ಶಿವಕುಮಾರ್ ಅವ್ರಿಗೆ ಪ್ರಬಲ ಪ್ರತಿಸ್ಪರ್ಧಿ ಏನಾದರೂ ಇದ್ದರೆ, ಮುಳ್ಳಾಗಬಹುದು, ಮಗ್ಗಲ ಮುಳ್ಳಾಗಬಹುದು ಅನ್ನುವಂಥದ್ದು ಯಾರಾದರೂ ಇದ್ದರೆ ಅದು ಸತೀಶ್ ಜಾರಕಿಹೊಳಿ. ಯಾಕಂದರೆ ಸಿದ್ದರಾಮಯ್ಯ ಅವರ ಅತ್ಯಂತ ನಂಬಿಕಾರರ ಬಂಟ ಅವರು ಜಾರಕಿಹೊಳಿ. JDS. ಹೌದು. ನಾನು ಕಾಂಗ್ರೆಸ್ನಲ್ಲಿ ಯಾಕಿದ್ದೀನಿ ಅನ್ನೋದು ಅವರಿಗೆ ಏನಾರು ಮನವರಿಕೆಗೆ ಬಂದರೆ ಸತೀಶ್ ಜಾರಕಿಹೊಳಿ ಆ ಲೆಕ್ಕಕ್ಕೆ. ಯಾಕಂದರೆ ಇಷ್ಟೊತ್ತಿಗಾಗಲೇ ಅವರು ಬೇರೆ ರೀತಿ ತಗೋಬೋದಿತ್ತು ನಿರ್ಧಾರಗಳು. ಮತ್ತು ಅವರ ಒಂದು ಸಿದ್ಧಾಂತ ಕೂಡ ಕಾಂಗ್ರೆಸ್ಸಿಗೆ ಹೋಲಿಕೆ ಆಗುವಂಥದ್ದಿದ್ದು, ಸಿದ್ದರಾಮಯ್ಯ ಅವರ ಪರವಾಗಿರೋದ್ರಿಂದ ತುಂಬ ಗಟ್ಟಿಯಾದ ನೆಲೆ ಕಂಡುಕೊಂಡಿದ್ದಾರೆ ಜಾರಕಿಹೊಳಿ ಅವರು. ಜಾರಕಿಹೊಳಿಯವರನ್ನು ಪರಿಪೂರ್ಣವಾಗಿ ತೆಗೆದು ನಾನೇನೋ ಮುಂದಕ್ಕೆ ಹೋಗ್ತೀನಿ ಅನ್ನೋದು DK ಶಿ ಅವರ ಹತ್ರನೂ ಸಾಧ್ಯ ಇಲ್ಲ. ಆಮೇಲೆ ಸಿದ್ದರಾಮಯ್ಯನವರನ್ನು ಕೆಳಗಿಳಿಸಬೇಕು ಅನ್ನೋದಕ್ಕೂ DK ಶಿ ಅವರಲ್ಲಿ ಕಾರಣ ಇಲ್ಲ, ಅಥವಾ ಹೈಕಮಾಂಡ್ ಅಲ್ಲೂ ಕಾರಣ ಇಲ್ಲ ಅಂತ. ಸಿದ್ದರಾಮಯ್ಯನವರು ಯಾವ್ದಾದ್ರು ಭ್ರಷ್ಟಾಚಾರ ಇದೆಯಾ, ಅಥವಾ ಏನಾದ್ರೂ ಬೇರೆ ದುರಾಡಳಿತವೋ, ಅಥವಾ ಸಮರ್ಥವಾಗಿ ನಡೆಸಲಿಲ್ಲ ಸರ್ಕಾರವನ್ನ ಅನ್ನುವಂಥದ್ದು ಏನು ಕಾಣಿಸ್ತಾ ಇಲ್ಲ. ಹಾಗಾಗಿ ಸಿದ್ದರಾಮಯ್ಯನವರನ್ನ ಕೆಳಗಿಳಿಸುವುದಕ್ಕೆ ಒಂದು ದೊಡ್ಡ ಕಾರಣ ಸಿಗ್ತಾ ಇಲ್ಲ. ಈಗ ಯಡಿಯೂರಪ್ಪನವರನ್ನ ಕೆಳಗಿಳಿಸುವ ಸಂದರ್ಭದಲ್ಲಿ ಒಂದಿಷ್ಟು ವಿವಾದಗಳಿತ್ತು, ವಯಸ್ಸಿತ್ತು, ಎಲ್ಲವೂ ಇತ್ತು ಅಂತ. ಇಲ್ಲಿ ಏನಾಗಿದೆ, ನೀವು ಹೇಳೋ ಲೆಕ್ಕಾಚಾರಕ್ಕೆ ಹೋದರೆ ಸಿದ್ದರಾಮಯ್ಯ ಅವ್ರನ್ನ ತೆಗೆಯೋದಕ್ಕೆ ಮೂಲ ಕಾರಣ ಕೊಡ್ತಾ ಇರುವಂಥದ್ದು ಏನು ಅಂತಂದರೆ, ಈ ಚುನಾವಣೆಗೆ ಹೋದ ಸಂದರ್ಭದಲ್ಲಿ ನಾನು ಅತಿ ಹೆಚ್ಚಾಗಿ ನನ್ನ ಮುಂದಾಳುವಂಥದ್ದಲ್ಲೇ ಕೆಲವೊಂದನ್ನು ಮಾಡಿದೆ ಅನ್ನುವಂಥದ್ದು. ಅಧಿಕಾರಕ್ಕೆ ಬಂದಾದಮೇಲೆ ನಾವು ಏನು ಎರಡೂವರೆ ಕಾನ್ಸೆಪ್ಟ್ ಇತ್ತು, ಅದು ಹೈಕಮಾಂಡ್ ಮುಂದೆ ಆಗಿರೋದು ನಿಜವೇ ಆಗಿದ್ದರೆ ಅದನ್ನೇ ಮುಂದಿಟ್ಕೊಂಡು ಹೋಗ್ತಾ ಇರುವಂಥದ್ದು. ಸಿದ್ದರಾಮಯ್ಯ ಅವ್ರನ್ನ ಇಳಿಯೋದಕ್ಕೆ ಅವರ ಯಾವುದೋ ಲೋಪಗಳನ್ನು ಇಟ್ಟುಬಿಟ್ಟೆ ಹೋಗ್ಬೇಕು ಅನ್ನುವಂಥದ್ದಿಲ್ಲ. ನೀವೇ ಮಾತಾಡಿದ್ದೀರಿ, 2.5 ವರ್ಷ ಅವ್ರು ಆದಮೇಲೆ ನನಗೆ ಕೊಡ್ತೀನಿ ಅಂತ ಹೇಳಿದಿರಿ, ಕೊಡಿ ಸ್ವಾಮಿ. ನೇರವಾಗಿ ಕೂತಿದ್ದಾರೆ. ಆಮೇಲೆ ಚುನಾವಣೆಗೆ ನಾನೊಂದಷ್ಟು ಸುರಿದಿದ್ದೀನಿ ಅನ್ನುವಂಥದ್ದು ಗಮನದಲ್ಲಿದೆ. ಅದನ್ನು ಸುರಿದಿದ್ದು ಅವರು ನೋಡಿದ್ದಾರೆ. ಬರೀ ಸಿದ್ದರಾಮಯ್ಯ ಅವರ ಸಾಧನೆಯನ್ನೇ ಮುಂದೊತ್ತಿ ಹೋಗಿದ್ದರೆ ಕಾಂಗ್ರೆಸ್ ಅಧಿಕಾರಕ್ಕೆ ಬರ್ತಿತ್ತು ಅನ್ನುವಂಥದ್ದು ಪೂರ್ತಿ ನಿಲುವು ಇವರಲ್ಲಿಲ್ಲ. DK ಶಿ ಅವರ ಕೆಲವೊಂದು ಅಜೆಂಡಾಗಳು, DK ಶಿ ಅವರ
ಹಣ ಎಲ್ಲವೂ ಕಾರ್ಯಾಚರಣೆಯಲ್ಲಿ ಇದ್ದಿದ್ದರಿಂದ ಕಾಂಗ್ರೆಸ್ ಅಧಿಕಾರಕ್ಕೆ ಬಂತು. 139 ಏನು ಹೇಳಿದ್ರು, ಹೆಚ್ಚು ಕಮ್ಮಿ 135 ಮುಂಚಿತವಾಗೇ ಹೇಳಿದ್ರಂತ. ಅಂದರೆ ಆತನ ಕಾನ್ಫಿಡೆನ್ಸ್ ಅದು. ಅವರು ಆ ಮಟ್ಟಕ್ಕೆ ಕೆಲಸ ಮಾಡಿದ್ದಾರೆ. ಬೇಕಾದವರನ್ನ ಆಯಕಟ್ಟಿನ ಜಾಗದಲ್ಲಿ ನಿಲ್ಲಿಸಿ ಎಷ್ಟೋ ಕಡೆ ಈ ಒಂದಷ್ಟು ತನ್ನಿಂದ ಸುರಿದು ಗೆಲ್ಲಿಸ್ಕೊಂಡು ಬಂದಿದ್ದು ಇತಿಹಾಸ ಇದೆ ಅಂತ ಅವ್ರು ಹೇಳ್ತಾರೆ. ತನಗೆ ಬೇಕಾಗಿರುವಂಥ ಕ್ಯಾಂಡಿಡೇಟ್ಗಳಿಗೆ ಅವರು ಸ್ವಲ್ಪ ದುರ್ಬಲರಾದರೆ ಯಾವುದ್ರಲ್ಲಿ ಹಣದಲ್ಲಿ, ಅಲ್ಲಿ ತಾನೇ ಫಂಡಿಂಗ್ ಮಾಡಿ ಗೆಲ್ಲಿಸ್ಕೊಂಡು ಬಂದಿದ್ದಾರೆ. ಅವರೆಲ್ಲ ಬಂದು ನಿಂತ್ಕೋತಾರೆ. ಈಗ ಇಲ್ಲೆಲ್ಲ ಕೆಲವರೆಲ್ಲ ಸ್ಟೇಟ್ಮೆಂಟ್ ಕೊಡ್ತಾರೆ, ಕೆಲವರೆಲ್ಲ ಸುಮ್ಮನೆ ಯಾರು ಸುಮ್ಮನೆ ಬಂದು ಸ್ಟೇಟ್ಮೆಂಟ್ ಕೊಡುವಂಥವ್ರಲ್ಲ. ಅವರ ಗೆಲುವಿನ ಹಿಂದೆ DKಶಿ ಇದ್ರು, ಅವರ ಗೆಲುವಿನ ಹಿಂದೆ DKಶಿ ಇದ್ದಾರೆ. ಅದೆಲ್ಲವೂ ವರ್ಕ್ ಆಗಿ ಹೈಕಮಾಂಡ್ ಮುಂದೆ 139 ಸೀಟ್ಗಳನ್ನು ಅವ್ರು ಏನು ತಗೊಂಡಾದ್ಮೇಲೆ ಒಂದು ಚರ್ಚೆಗಳಾಯಿತು 135 ನಂತರದಲ್ಲಿ. ಅಲ್ಲಿ ಆಗಿರೋ ಚರ್ಚೆಯನ್ನೇ ಮುಂದಿಟ್ಕೊಂಡು, ಅವತ್ತಿನ ನಿರ್ಧಾರವನ್ನೇ ಮುಂದಿಟ್ಕೊಂಡು, ನೀವು ಮಾತಾಡಿದಿರಿ ನನಗೆ ಕೊಡಿ, ನನಗೊಂದು ಅವಕಾಶ ಮಾಡಿಕೊಡಿ ಅಂತ ಕೇಳ್ತಾ ಇರೋದು. ಇವರು ಚೆನ್ನಾಗಿ ಹೋಗ್ತಾ ಇದ್ದಾರೆ ಅಂತಂದ್ರೆ ನನಗೆ ಕೊಡದೇ ಇದ್ರೆ ಅದು ಅನ್ಯಾಯ. ನೀವು ಮಾತಾಡಿದಿರಿ ಅಂತ. ಸರಿ, ಇನ್ನೊಂದು ಆಯಾಮದಲ್ಲಿ ಇದನ್ನೇ ಚರ್ಚೆ ಮಾಡೋದಂತಂದ್ರೆ, ಸಿದ್ದರಾಮಯ್ಯನವರನ್ನ OBC ಮಟ್ಟಕ್ಕೆ ಕೇಂದ್ರಕ್ಕೆ ಕರೆದ್ರು ಅಂತ ಇಲ್ಲಿಂದ. ಅದರ ಬೆನ್ನಲ್ಲಿ ಒಂದು ದೊಡ್ಡ ಚರ್ಚೆ ಆಯಿತು. ಸಿದ್ದರಾಮಯ್ಯನವರು ಕೇಂದ್ರ ರಾಜಕಾರಣಕ್ಕೆ ಹೋಗ್ತಾರೆ, ರಾಜ್ಯ ರಾಜಕಾರಣದಿಂದ ಮುಕ್ತಿ ಹೊಂದುತ್ತಾರೆ ಅನ್ನುವ ಲೆಕ್ಕಾಚಾರ ಎಲ್ಲ ಆಯಿತು. ಬಟ್ 2029 ಲೋಕಸಭಾ ಚುನಾವಣೆಗೆ ರಾಹುಲ್ ಗಾಂಧಿ ಅವರು ಅಹಿಂದ ಬಲವನ್ನು ವೃದ್ಧಿಸುವುದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಅಂತ. ಇರುವ 2-3 ರಾಜ್ಯಗಳಲ್ಲಿ ಈ ಮುಖ್ಯಮಂತ್ರಿ ಸ್ಥಾನಗಳು ಯಾರಲ್ಲಿ ಇದೆಯೋ ಅವರೆಲ್ಲರೂ ಕೂಡ ಅಹಿಂದ ನಾಯಕರ ಇದ್ದಾರೆ ಅನ್ನೋದನ್ನ ನಾವಿಲ್ಲಿ ಗಮನಿಸಬೇಕಾಗುತ್ತೆ. ಅಂತ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ಅಹಿಂದ ಪ್ರಬಲ ನಾಯಕರು, ಅವರನ್ನ ಕೆಳಗಿಳಿಸುವಂತ ಪ್ರಯತ್ನವನ್ನ ರಾಹುಲ್ ಗಾಂಧಿ ಮಾಡ್ತಾರ ಅಂತ. ಈಗ AICC ಅನ್ನೋದಕ್ಕಿಂತ ರಾಹುಲ್ ಗಾಂಧಿ ಮಾಡ್ತಾರ ಅಂತ. ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ಕೇಳಿದಾಗೆ ಹೇಳ್ತಾರೆ, ರಾಹುಲ್ ಗಾಂಧಿ ಅವ್ರ ಜೊತೆ ಮಾತಾಡಬೇಕು ಅಂತ. ಅಂದ್ರೆ ಹೈಕಮಾಂಡ್ಗೆ ಇನ್ನೊಂದು ಹೈಕಮಾಂಡ್ ಇದೆ ಅಲ್ಲಿ ಅಂತ. ಅಹಿಂದ ಅಂತ ಒಂದು ಕಡೆ ಬಂದರೆ, DK ಶಿವಕುಮಾರ್ ಅವರ ಒಕ್ಕಲಿಗ ಸಮುದಾಯ ಕೂಡ ದೊಡ್ಡದಾಗಿರುತ್ತೆ. ಅಂಥದ್ದು ತುಂಬ ತೆಗೆದು ಸಾರಾಸಗಟವಾಗಿ ಹಂಗೆ ಎತ್ತಿ ಬಿಟ್ಟು ಹೋಗುವಂಥವು ಅಲ್ಲ ಇವು. ಕರ್ನಾಟಕದ ವಿಚಾರದಲ್ಲೂ ಕೂಡ ಆಲೋಚನೆ ಮಾಡಬೇಕಾಗಿದೆ. ಲಿಂಗಾಯತ ಸಮುದಾಯ, ಒಕ್ಕಲಿಗ ಸಮುದಾಯ ಎಲ್ಲ ಪ್ರಬಲವಾಗಿ ನಿಂತಿರುವಂಥವು ಇವು. ಅಹಿಂದ ವಿಚಾರದಲ್ಲಿ ಬಂದಾಗ ಸಿದ್ದರಾಮಯ್ಯ ಅವರಿಗೆ ಕಾಂಗ್ರೆಸ್ ಏನೆಲ್ಲ ಮಾಡಬೇಕಿತ್ತು ಅಹಿಂದ ವಿಚಾರನೇ ಮುಂದಿಟ್ಟು ಅವೆಲ್ಲವೂ ಮಾಡಿದೆ. ಅಧ್ಯಕ್ಷಗಿರಿ ಕೊಟ್ಟಿದೆ, 2 ಬಾರಿ ಮುಖ್ಯಮಂತ್ರಿ ಆಗಿಸಿದೆ, ಕಾರ್ಯಕಾರಿಯಲ್ಲಿ ತಗೊಂಡಿದೆ. ಎಲ್ಲ ವಿಭಾಗದಲ್ಲೂ ಅವರು JDS ಇಂದ ಇಲ್ಲಿಗೆ ಯಾವಾಗ ಬಂದರು, ಚಾಮುಂಡಿ ಕ್ಷೇತ್ರವನ್ನು ಯಾವಾಗ ಅವರಿಗೆ ಒಪ್ಪಿಸಿದ್ರು, ಅದರ ನಂತರದಲ್ಲಿ ಕಾಂಗ್ರೆಸ್ ಅವರಿಗೆ ಎಲ್ಲ ರೀತಿಯಲ್ಲಿ ಅವರು ಅಲ್ಲಿಂದ ಸರ್ವವನ್ನು ತ್ಯಾಗ ಮಾಡಿ ಬಂದಿದ್ದಾರೆ ಅನ್ನುವಂಥ ಮನೋಭಾವನೆ ಅಡಿಯಲ್ಲೇನೆ ಕಾಂಗ್ರೆಸ್ ಅವರಿಗೆ ಪರಿಪೂರ್ಣವಾಗಿ ಎಲ್ಲವನ್ನೂ ಕೊಟ್ಟು ಸಲಹಿದೆ. ಸಿದ್ದರಾಮಯ್ಯ ಅವ್ರನ್ನ ಎಲ್ಲವೂ ಕೊಟ್ಟು ಸಲಹಿದೆ ಅನ್ನುವಂಥದ್ದು ಕೂಡ ಹೈಕಮಾಂಡ್ ಗೊತ್ತಿರುವಂಥದ್ದು. ಮತ್ತು ಕರ್ನಾಟಕ ರಾಜಕೀಯದಲ್ಲಿ ಯಾರೇ ಕೂಡ ಇದನ್ನು ಒಪ್ಪಬೇಕು. ಸಿದ್ದರಾಮಯ್ಯ ಅವ್ರನ್ನ ಯಾವತ್ತೂ ಕೂಡ ಕೀಳಾಗಿ ನೋಡಲಿಲ್ಲ, ಕೆಳಮಟ್ಟದಲ್ಲಿ ಅವ್ರನ್ನ ಹಾಕಲೇ ಇಲ್ಲ. ಮೇಲ್ಮಟ್ಟದಲ್ಲೇ ಅವ್ರಿಗೆ ಏನು ಬೇಕು ಅವರ ಒಂದು ಸಾಮರ್ಥ್ಯಕ್ಕೆ ತಕ್ಕಂಗೆ ಇವತ್ತಿನವರೆಗೂ CM ಮಾಡಿಸ್ಕೊಂಡೇ ಬಂದಿದೆ. ಇವ್ರು ಕೇಳ್ತಾ ಇರೋದು ಅದನ್ನೇ, ಇಲ್ಲಿವರೆಗೂ ಕೊಟ್ರಿ ಮಾತಾಡಿದಂತೆ 2.5 ವರ್ಷನೂ ಪರಿಪೂರ್ಣ ಆಯಿತು, ಮಾತಾಡಿಲ್ಲ ಅಂತ ಅಲ್ಲಲ್ಲ ಅವರು ಹೇಳ್ತಾ ಇರುವಂಥದ್ದು. ಮಾತಾಡಿದ್ದಲ್ಲಿ ಆ ರೀತಿ ಪ್ರಶ್ನೆಗಳು ಬರ್ತವೆ. ಮಾತಾಡಿಲ್ಲ ಅಂತ ಅಂದ್ರೆ ಆದ್ರೂ ಕೂಡ ಚುನಾವಣಾ ಹಿಂದೆ ಪೂರ್ವವಾಗಿ ಮಾತಾಡಿಕೊಂಡಿರುವಂಥವು, ಚುನಾವಣೋತ್ತರವಾಗಿ ಮಾತಾಡಿರುವಂಥದ್ದು ಎಲ್ಲವನ್ನು ಸೇರಿಸಿ ತಗೊಂಡು ನನ್ನನ್ನು ಮಾಡಿ ನಾನು ಇನ್ನೂ ಒಂದು ಬೇರೆ ಮಟ್ಟಕ್ಕೆ ಯುವ ಸಮುದಾಯವನ್ನು ಎಳೆದು ನಿಲ್ಲಿಸ್ತೀನಿ, ನೀವೆಲ್ಲ ಹಳೆ ಇವ್ರನ್ನೇ ತಂದು ನಿಲ್ಲಿಸ್ಕೋತಾ ಇದ್ದೀರಿ, ನಾನು ಇನ್ನೊಂದಷ್ಟು ಬೇರೆ ಮಟ್ಟವನ್ನು ಯಾವತ್ತೂ ಅಲ್ಪಸಂಖ್ಯಾತರು ಮತ್ತು ಹಿಂದುಳಿದ ವರ್ಗದವರು ಕಾಂಗ್ರೆಸ್ಸನ್ನು ಅತ್ಯಂತ ದೂರ ಇಟ್ಟು ನೋಡೋದೇ ಇಲ್ಲ. ಅವ್ರು ಯಾವತ್ತಿದ್ರೂ ಆ ಕಡೆ ವಾಲುವಂಥವ್ರೇನೆ. ಇದನ್ನೆಲ್ಲ ಸ್ಪಷ್ಟಪಡಿಸ್ತಾ ತನ್ನಲ್ಲಿರುವಂಥದ್ದನ್ನು ಹೇಳಿಕೆ ಏನಾದರೂ ಕೊಟ್ಟಲ್ಲಿ DKಶಿ ಅವರಿಗೆ ಇನ್ನೊಂದು ಅವಕಾಶ ಇದೆ ಮಾರ್ಚ್ ನಂತರ. ಇವೆಲ್ಲವೂ ಈಗ ನಾಳೆ ದೆಹಲಿಗೆ ಹೋದಾಗ ಒಂದು ಸಣ್ಣ ಮಟ್ಟಿನ ಸದ್ದು ಮಾಡುವಂಥವು, ಸಣ್ಣ ಮಟ್ಟಿಗೆ ಸದ್ದು. ನಗರದ ಚರ್ಚೆಗಳು ಆಗುತ್ತೆ, GB ಎಲೆಕ್ಷನ್ ಚರ್ಚೆನೂ ಆಗುತ್ತೆ, ಬ್ಯಾಲೆಟ್ ವಿಚಾರವೂ ಚರ್ಚೆ ಆಗುತ್ತೆ. ನಾವು ಗ್ರಾಮ ಪಂಚಾಯತಿಗೆ ಈ ರೀತಿ ಬ್ಯಾಲೆಟನ್ನು ಮತ್ತೆ ಬಳಕೆ ಮಾಡೋದರಲ್ಲಿ ಮತ್ತೆ ಒಂದು ಪ್ರಯತ್ನ ಮಾಡ್ತಾ ಇದ್ದೀವಿ ಅನ್ನುವಂಥ ಚರ್ಚೆಗಳು ಆಗುತ್ತೆ. ನನ್ನನ್ನು DKಶಿ ಸಿದ್ದರಾಮಯ್ಯ ಅವರ ಒಂದು ಸ್ಥಾನದಲ್ಲಿ ಮತ್ತೆ ತಂದು ಪ್ರತಿಷ್ಠಾಪಿಸಿ ನಾನು ಒಂದು ಬೆಳವಣಿಗೆ ತೋರಿಸ್ತೀನಿ ಅನ್ನುವಂಥ ಸವಾಲು ಕೂಡ ಅವರಿಗೊಂದು ಕೊಡಬಹುದು. ಈ ರೀತಿ ಒಂದು 4-6 ವಿಚಾರಗಳು ಚರ್ಚೆ ಆಗ್ಬೋದು, ಸಮಯ ಆಧಾರಿತ ಅಲ್ಲ. ಈಗ ಇಕ್ಬಾಲ್ ಹುಸೇನ್ ಹೇಳಿದ್ರು 70-80 ಜನ ನಮ್ಮ ಜೊತೆಗಿದ್ದಾರೆ, ಅಂದ್ರೆ DKಶಿ ಅವರ ಜೊತೆಗಿದ್ದಾರೆ ಅಂತ. ಸೊ ಖರ್ಗೆ ಅವರು ಲಾಸ್ಟ್ ಟೈಮ್ ಬಂದ ಸಂದರ್ಭದಲ್ಲಿ ಕ್ಲಿಯರ್ ಆಗಿ ಹೇಳ್ಬಿಟ್ಟಿದ್ರಂತೆ DKಶಿ ಅವರಿಗೆ, ಸಿದ್ದರಾಮಯ್ಯನವರನ್ನ ಕೆಳಗಿಳಿಸೋದಕ್ಕೆ ನಿನ್ನ ಜೊತೆ ಎಷ್ಟು ಜನ ಶಾಸಕರಿದ್ದಾರಪ್ಪ ಅನ್ನುವಂಥದ್ದನ್ನ DKಶಿ ಅವ್ರಿಗೆ ಕೇಳ್ಬಿಟ್ಟಿದ್ರಂತೆ. ಇವ್ರು ಕಾರಲ್ಲೆಲ್ಲ ಹೋಗಿ ಅವರನ್ನ ಇದು ಏರ್ಪೋರ್ಟ್ಗೆ ಬಿಡುವಂತಹ ಕೆಲಸ ಎಲ್ಲ ಮಾಡಿದ್ರಲ್ಲ ಆ ಸಂದರ್ಭದಲ್ಲಿ.
ಕ್ಲಿಯರ್ ಆಗಿ ಹೈಕಮಾಂಡ್ ಒಂದ್ ಹಂತಕ್ಕೆ ಹೇಳ್ತಾ ಇದೆ ಡಿ ಕೆ ಶಿ ಅವ್ರ ಜೊತೆಗೆ ಶಾಸಕರಿಲ್ಲ, ಸಂಖ್ಯಾಬಲ ಇಲ್ಲ. ಹೈಕಮಾಂಡ್ ನಂಬಿರೋದು ಡಿ ಕೆ ಶಿವಕುಮಾರ್ ಅವ್ರ ಹತ್ರ 40ರಿಂದ 45 ಜನ ಇದ್ದಾರೆ. ಇರಬಹುದು ಅನ್ನೋ ಒಂದು ಲೆಕ್ಕಾಚಾರ. 40ರಿಂದ 45 ಜನ ಇದ್ದ ತಕ್ಷಣಕ್ಕೆ ನೀವು ಮುನ್ನೆಲೆಗೆ ನಾವು ಬಿಟ್ಕೊಂಡು ಸಿದ್ದರಾಮಯ್ಯ ಅವ್ರನ್ನ ಇಳಿಸಿ ಕಾಂಗ್ರೆಸ್ನ ನಷ್ಟದಲ್ಲಿ ನಾವು ತಗೊಂಡು ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದು ಹೈಕಮಾಂಡ್ ಇವತ್ತಿನ ನಿಲುವು. ಆದರೆ ಅದನ್ನು ಹೇಗೆ ಸಮರ್ಥಿಸ್ಕೋತೀನಿ, ನಾನು ಬರೀ 40-45 ಜನರಲ್ಲ, ನಾನು ಮಾಸ್ ಲೀಡರು, ನಾನು ಈ ಕೊಟ್ಟಂತ ಅವಧಿಯಲ್ಲಿ ಮುಂದಿನ ಅವಧಿಗೂ ನಾವು ಕಾಂಗ್ರೆಸ್ನ ತರಲಿಕ್ಕೆ ನಾನು ಇಂಥ ಕೆಲಸ ಮಾಡಬಲ್ಲೆ ಅನ್ನುವಂಥದ್ದನ್ನು ಯಾವ ರೀತಿ ಸಮರ್ಥಿಸ್ಕೊಳ್ತಾರೆ ಅನ್ನೋದ್ರ ಮೇಲ್ಗಡೆ ಅವರ ಕುರ್ಚಿ ಕೂಡ ಸಿಗಬಹುದು ಆ ಲೆಕ್ಕಕ್ಕೆ. ಇಲ್ಲ ಬಿಜೆಪಿ ಜೊತೆಗೆ ಕೈ ಜೋಡಿಸೋದು ಆ ಥರದ್ದೆಲ್ಲ ಪ್ರಯತ್ನ ಮಾಡಬಹುದಂತ ಯಾವ ಕಾಲಕ್ಕೂ ಆಗೋ ಸಾಧ್ಯತೆ ಇಲ್ಲ. ಯಾಕಂದ್ರೆ ಅವರ ಸಿದ್ಧಾಂತ ಮತ್ತು ಇಲ್ಲಿವರೆಗೆ ಆಗಿರುವಂಥವು ಮತ್ತು ಏಕಾಏಕಿ ಕಾಂಗ್ರೆಸ್ನ ಬಿಟ್ಟು ಬಿಜೆಪಿಗೆ ಹೋಗುವಂಥ ಪ್ರಯತ್ನ ಮಾಡಿದರೆ ಇದು ಈ ಹಿಂದೆನೇ ಮಾಡಬೇಕಾಗಿತ್ತು. ಇವತ್ತೇನಾದರೂ ನಿಜಕ್ಕೂ ಡಿ ಕೆ ಶಿವಕುಮಾರ್ ಅವರನ್ನ ಮೂಲ ಕಾಂಗ್ರೆಸ್ಸಿಗರು ಒಪ್ಪೋದಿದ್ರೆ ಅದೇ ವಿಚಾರದಲ್ಲಿ ತುಂಬಾ ಸಂಕಷ್ಟಕ್ಕೆ ಸಿಲುಕದಾಗಲೂ ಆತ ಪಕ್ಷ ಬಿಡುವಂತ ತೀರ್ಮಾನಕ್ಕೆ ಯಾವತ್ತೂ ಬಂದಿರಲಿಲ್ಲ. ಡಿಪ್ರೆಷನ್ ಮತ್ತೆ ಫ್ರಸ್ಟ್ರೇಷನ್ ಹೌದು, ಪಕ್ಷನಿಷ್ಠ ವಿಚಾರದಲ್ಲಿ ಡಿ ಕೆ ಶಿವಕುಮಾರ್ ಅವರದ್ದು ಒಂದು ತೂಕ ಬೇರೆ. ಅಲ್ಲ, ಕೊನೆ ಕಾಲಘಟ್ಟದಲ್ಲಿ ಅವರ ಗುರುಗಳು ಎಸ್ ಎಂ ಕೃಷ್ಣ ಬಿಜೆಪಿಗೆ ಹೋಗಿದ್ರು ಅಂತ, ಗುರುಗಳ ಹಾದಿ ಹಿಡಿಬಹುದಾ? ಅವ್ರು ಈಗ ಇಲ್ಲದೇ ಇರೋ ಕಾಲಕ್ಕೆ ಅವ್ರ ಬಗ್ಗೆ ಮಾತಾಡುವಂಥದ್ದಲ್ಲ. ಅವ್ರು ಹೋದ ನಂತರ ಬಿಜೆಪಿ ಅವರನ್ನ ಯಾವ ರೀತಿ ನಡೆಸ್ಕೋತು ಅನ್ನುವಂಥದ್ದು ಕೂಡ ಅವರಿಗೆ ಡಿ ಕೆ ಶಿ ಅವರಿಗೆ ಗೊತ್ತಿದೆ. ಕೊನೆಘಟ್ಟದಲ್ಲಿ ಅಂತ ಒಂದು ಪ್ರಭಾವಿ ನಾಯಕ ಕಾಂಗ್ರೆಸ್ನ ತೊರೆದು ಅದು ಕಾಂಗ್ರೆಸ್ಸಿಗೆ ಒಂದು ಹೆಸರು ತಂದು ಕೊಟ್ಟಿರುವಂಥ ITBT ಕ್ಷೇತ್ರದ ಒಂದು ಮಾಂತ್ರಿಕ ಅಂತಲೇ ಹೇಳ್ಬೋದು. ಅದು ಬೆಂಗಳೂರಿಗೆ ಎಸ್ ಎಂ ಕೃಷ್ಣ ಅಂಥವರು ಕಾಂಗ್ರೆಸ್ ತೊರೆದು ಬಿಜೆಪಿಗೆ ಹೋಗಿದ್ದಾರೆ. ಹೋದಾಗ ಬಿಜೆಪಿ ನಡೆಸ್ಕೊಂಡಿರೋ ರೀತಿ ಇವತ್ತಿಗೂ ಬಿಜೆಪಿಗರಲ್ಲೇ ಕೆಲವರಿಗೆ ಅಸಮಾಧಾನ ಇದೆ. ಅಂಥ ಒಂದು ನಾಯಕ ಬಂದಾಗ್ಲೂ ಕೂಡ ನಮಗೆ ಸದ್ಬಳಕೆ ಮಾಡ್ಕೊಳಕ್ಕಾಗಿಲ್ವಲ್ಲ ಅಂತ ಅದನ್ನೆಲ್ಲ ಕಂಡಾರೆ ನೋಡಿರೋ ಡಿ ಕೆ ಶಿ ಅವರು ಮತ್ತೆ ಆ ಪ್ರಯತ್ನ ಮಾಡ್ತಾರೆ. ಗುರು ಹೋಗಿ ಬಿದ್ದಿರೋ ಇದಕ್ಕೆ ಇವರು ಹೋಗಿ ಬೀಳ್ತಾರೆ ಅನ್ನುವಂಥದ್ದು ಸುಳ್ಳು. ಮತ್ತೆ 66+40 ಆಗೋದು ಇಲ್ಲ, ಮೆಜಾರಿಟಿ ಬರೋದಕ್ಕೆ ಸಾಧ್ಯನೂ ಇಲ್ಲ. ಮತ್ತೆ ಬಿಜೆಪಿಗೆ ಹೋಗದೇನೆ ಬಿಜೆಪಿಯನ್ನ ಒಂದಷ್ಟು ಮಟ್ಟಕ್ಕೆ ಹಿಡಿತಕ್ಕೆ ತಗೊಳ್ಳುವಂತ ಶಕ್ತಿ ಕಾಂಗ್ರೆಸ್ ಅಲ್ಲಿ ಡಿ ಕೆ ಶಿವಕುಮಾರ್ ಅವರಿಗೆ ಇದೆ. ಆಮೇಲೆ ವಿಜಯೇಂದ್ರ ಚೆನ್ನಾಗಿದ್ದಾರೆ, ಬಿಸ್ನೆಸ್ ಪಾರ್ಟ್ನರ್ ಅದು ಇದೆಲ್ಲ ಇದೆ. ಆಮೇಲೆ ಮಾಗಡಿ ಬಾಲಕೃಷ್ಣ ಅಂತವ್ರನ್ನೆಲ್ಲ ಸುಮಾರು ಜನರನ್ನ ಬಿಜೆಪಿ ಈಚೆಗೆ ಎಳ್ಕೊಂಡಿದ್ದಾರೆ. ಬಿಜೆಪಿಗರಲ್ಲಿ ತುಂಬಾ ಜನ ಇವ್ರಿಗೆ ಆಪ್ತರಿದ್ದಾರೆ. ಹಾಗಾಗಿ ಅಲ್ಲಿ ಹೋಗಲೇಬೇಕು ಅನ್ನುವಂಥದ್ದು ಏನೂ ಇಲ್ಲ. ಹೋಗದೆಯೇ ಕೆಲವೊಂದು ಕೆಲಸಗಳು ಇಲ್ಲಿ ಸ್ವಾಮಿ ಕಾರ್ಯ ಆಗುವಂಥವು ಇದಾವೆ. ಹಾಗಾಗಿ ಆ ಪ್ರಯತ್ನ ಮಾಡೋದಿಲ್ಲ. ಪ್ರಯತ್ನ ಮಾಡಿದ್ರೆ ಅದಷ್ಟು ಮುಟ್ಟಾಳತನದ ಕಾರ್ಯ ಇನ್ನೊಂದಾಗ್ಲಿಕ್ಕಿಲ್ಲ. ಆ ರೀತಿ ಒಟ್ಟಿನಲ್ಲಿ ಈ ತರದ ಚರ್ಚೆಗಳ ನಡುವೆ ಸ್ವಾಮಿ ಕಾರ್ಯದ ಜೊತೆಗೆ ಸ್ವಕಾರ್ಯವು ಕೂಡ ಮಾಡೋದಕ್ಕೆ ದೆಹಲಿಗೆ ಹೋಗ್ತಾ ಇದ್ದಾರೆ ಅಂತ ಅನ್ನಿಸ್ತಾ ಇದೆ.